ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತುಂಬಾ ಒಳ್ಳೆ ಜೋಡಿ ಅಲ್ವಮ್ಮ? ಅವ್ರನ್ನ ದೂರ ಮಾಡಿದ್ದು, ಮದ್ವೆ ಆಗಿರೋರ್ ಮಧ್ಯೆ ಬರೋದು ತಪ್ಪು ಮಾಡಿದ್ಲು. ಇವರಿಬ್ರಿಗೂ ಮದ್ವೆ ಆಗಿದ್ಯಾ ತಾತ? ಹೇಳಿ ತಾತ, ಮಾತಾಡಿ ತಾತ. ಇವರಿಬ್ರಿಗೂ ಮದ್ವೆ ಆಗಿದ್ಯಾ? ಹೇಳಿ ತಾತ. ತಪ್ಪು ನಡೆದಿದೆ ಕಣಮ್ಮ. ದೇವ್ರಂತ ಹೆಣ್ಣು ಮಗಳ ಜೀವನ ನಾಶ ಆಗೋಯ್ತು ಕಣಮ್ಮ. ತಪ್ಪಾಗೋಯ್ತು. ನಿಜಾನೇ ತಾತ. ದೇವತೆ ಅಂತ ನಮ್ಮ ಅಮ್ಮನ ಜೀವನನ ಈ ಅನುಪಮ ನಾಶ ಮಾಡ್ಬಿಟ್ಲು. ಮದ್ವೆ ಆಗಿರೋರ್ ಮಧ್ಯ ನಾಚಿಕೆ ಬಂದ್ಲು. ಅನುಪಮಗಂತೂ ನಾಚಿಕೆ ಇಲ್ಲ ಅಪ್ಪ. ಅವಳು ನಿನ್ನ ಇಷ್ಟಪಟ್ಟು ಬಂದ್ಲು. ಅವಳು ಹಾಗೆ ಇರೋ ಇನ್ನೊಬ್ಬ ಹೆಣ್ಣಿನ ಜೀವನ ಹಾಳಾಗತ್ತೆ ಅಂತ ಯೋಚನೆನೂ ಮಾಡ್ಲಿಲ್ಲ. ಆದ್ರೆ ನೀನ್ ಯಾಕಪ್ಪ ಯೋಚನೆ ಮಾಡ್ಲಿಲ್ಲ? ಈ ಅನುಪಮನ್ ಮದ್ವೆ ಮಾಡ್ಕೊಂಡು ನೀನ್ ಯಾಕೆ ಅಮ್ಮನಿಗೆ ಅನ್ಯಾಯ ಮಾಡ್ದೆ ಅಪ್ಪ? ಪ್ರಪಂಚದಲ್ಲಿ ನಿನಗಿಂತ ಒಳ್ಳೆಯವರು ಇನ್ಯಾರು ಇಲ್ಲ ಅಂತ ಅನ್ಕೊಂಡಿದ್ದೆ ನಾನು. ಯಾಕಮ್ಮ ಅಪ್ಪನ ಮೇಲೆ ಯಾವಾಗ್ಲೂ ಅನುಮಾನ ಪಡ್ತೀಯ ಅಂತಿದ್ದೆ. ಆದ್ರೆ ಇವತ್ತಿ ಫೋಟೋನ ನೋಡ್ತಿದ್ರೆ ನನ್ನ ಅಭಿಪ್ರಾಯ ತಪ್ಪೇನೋ, ಅಮ್ಮನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ನೇನೋ ಅಂತ ಅನ್ನಿಸ್ತಾ ಇದೆ. ಯಾಕಪ್ಪ ನಿನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದ ಅಮ್ಮನ ಮದ್ವೆ ಮಾಡ್ಕೊಂಡ್ಮೇಲೂ ಮತ್ತೆ ಅನುಪಮನ ಮದ್ವೆ ಮಾಡ್ಕೊಂಡೆ? ನೀನ್ ಹೀಗ್ ಮೋಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಇಷ್ಟ ದಿನ ಅನುಪಮನೇ ಅಮ್ಮನ್ ಸಾವಿಗೆ ಕಾರಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಅಮ್ಮನ್ ಸಾವಿಗೆ ನೀನು ಕೂಡ ಕಾರಣ ಅಂತ ಇವತ್ತೇ ನನಗೆ ಅರ್ಥ ಆಗಿದ್ದು ಅಪ್ಪ. ಐ ಹೇಟ್ ಯು ಅಪ್ಪ, ಐ ಹೇಟ್ ಯು. ಇದಕ್ಕೆಲ್ಲ ಕಾರಣ ಅನುಪಮ. ಅನುಪಮ ಅನುಪಮ ನನ್ನನ್ನಿಲ್ಲಿ ಬಿಟ್ಬಿಟ್ಟು ಮತ್ತೆ ಅವ್ರ ಮನೆಗೆ ಹೋಗಿದ್ದಾಳೆ. ಅಲ್ಲಿಗೆ ಹೋಗ್ತೀನಿ. ಇಂಜೆಕ್ಷನ್ ಏನಾದ್ರೂ ಕೊಡ್ತೀರಾ ಡಾಕ್ಟರ್? ಅವಶ್ಯಕತೆ ಇಲ್ಲ. ಟಾನಿಕ್, ಅದೇ ಸಿರಪ್ ಅಂತದೇನಾದ್ರೂ ಬರೀತೀರಾ? ಅಗತ್ಯ ಇಲ್ಲ ಅಂತ ಹೇಳಿ ನೀವು ಬರೀತಾ. ಚೆನ್ನಾಗಿದ್ದಾಳೆ ಅನ್ಕೊಂಡಿದ್ವಿ, ಆದ್ರೆ ಬೆಂಕಿ ಹಚ್ಚಿ ಹೊರಟೋಗಿದ್ದಾಳೆ. ಇವಾಗ ಆ ಬೆಂಕಿನೇ ನಮ್ಮಮ್ಮನ್ನ ಹೀಗ್ ಸುಡ್ತಾ ಇರೋದು. ದಮಯಂತಿ, ಅತ್ತೆ ಮುಂದೆ ನೀನೇನು ಮಾತಾಡ್ಬೇಡ. ದಮಯಂತಿನೇ ಅಲ್ಲ, ಯಾರು ಏನು ಮಾತಾಡ್ಬೇಡಿ. ಸ್ವಲ್ಪ ಹೊತ್ತು ಎಲ್ಲರೂ ಹೊರಗಡೆ ಹೋಗಿ. ನಡಿ. ಬರ್ತೀನಮ್ಮ. ಅಪ್ಪ, ಆ ಚೀಟಿನ ಕೊಡಿ.
ನೋಡಿ, ಅನುಪಮ ಅಂದ್ರೆ ನಿಮ್ ತಾಯಿಯವರಿಗೆ ಎಷ್ಟು ಇಷ್ಟ ಅಂತ ನನಗೆ ಗೊತ್ತಿರೋದಕ್ಕೆ ಹೇಳ್ತಾ ಇದ್ದೀನಿ. ಅನುಪಮ ಅವ್ರು ಯಾಕೆ ಇಲ್ಲಿಲ್ಲ ಅಂತ ನಂಗೆ ಗೊತ್ತಿಲ್ಲ. ಆದ್ರೆ ನಿಮ್ ತಾಯಿ ಈ ವಯಸ್ಸಲ್ಲಿ ಈ ತರ ಡಿಪ್ರೆಷನ್ ಅಲ್ಲಿ ಇದ್ರೆ ತುಂಬಾನೇ ಅಪಾಯ. ಮತ್ತೆ ಅವರು ಮೊದ್ಲಿನ ತರ ಆಗ್ಬೇಕು ಅಂದ್ರೆ ಅನುಪಮ ಅವರು ಈ ಮನೆಗೆ ಬರಬೇಕು. ನಾನಿನ್ ಬರ್ತೀನಿ. ಸರಿ ಆಯ್ತು ಡಾಕ್ಟರ್. ಹೀಗ್ಯಾಕೆ ಹೇಳಿದ್ರು ಡಾಕ್ಟರು? ಇವಾಗ ಅವ್ರನ್ನ ಎಲ್ಲಿ ಅಂತ ಹುಡ್ಕೋದು? ನಾನು ಹೋಗಿ ಅನುಪಮಮ್ಮನ್ನ ಮನೆ ಕರ್ಕೊಂಬ ಅಂತೀರಾ? ಏನೋ ಸಿದ್ದು, ದಿನ ನೀನ್ ಹೋಗಿ ಅವ್ರನ್ನ ಭೇಟಿ ಮಾಡ್ಕೊಂಡು ಬರ್ತಿರೋ ಹಾಗೆ ಹೇಳ್ತಿದ್ಯಲ್ಲ? ಅವಸರ ಪಟ್ಕೊಂಡು ಕರ್ಕೊಂಡು ಬರಬೇಡಿ. ನಮ್ಮ ಅಮ್ಮನ ಕೋಪ ನಿಮಗೆ ಗೊತ್ತಿಲ್ಲದೆ ಇರೋದೇನಲ್ಲ. ಮೊದಲು ಅಪ್ಪನ್ಗೆ ಹೇಳಬೇಕು, ಅವರೇ ಅಮ್ಮನಿಗೆ ತಿಳಿಸಿ ಹೇಳ್ತಾರೆ. ಮಾವ ಕೋಪಿಷ್ಟ, ನಾವ್ ಹೇಳೋ ಮಾತುಗಳನ್ನ ಅರ್ಥ ಮಾಡ್ಕೊಂತಾರೆ ಅನ್ಕೊಂಡ್ರೆ ಅದೂ ಇಲ್ಲ. ಏ ಸಿದ್ದು, ನನ್ಗೊಂದು ಡೌಟು. ನಿಜವಾಗ್ಲೂ ಆ ಕಪಿಚೇಷ್ಟೆ ಕಲ್ಯಾಣಿ ಅನುಪಮ ಅಮ್ಮ ಎಲ್ಲಿದ್ದಾರೋ ನಿನಗೆ ಗೊತ್ತಾ? ತಿಳ್ಕೋಬೇಕು ಅನ್ಕೊಂಡ್ರೆ ಗೊತ್ತಿಲ್ಲ ಅಂತ ತಿಳ್ಕೊಂಡೇ ಇರೋದಕ್ಕೆ ಆಗಲ್ಲ. ಅದಕ್ಕೆ ಗೊತ್ತಿರೋರ್ನ ಕೇಳಿ ಆದ್ರೂ ತಿಳ್ಕೊತೀನಿ. ತಿಳ್ಕೊಂಡ್ ಬರ್ತೀನಿ. ಏನಂದ ಅವನು? ನನಗೇನು ಅರ್ಥ ಆಗ್ಲಿಲ್ಲ. ಇನ್ನೆಷ್ಟು ದಿನ ನನ್ನಿಂದ ನೀನ್ ತೊಂದರೆ ಅನುಭವಿಸ್ತೀಯ ಅನುಪಮ? ತಪ್ಪು ಮಾಡಿದ್ದು ನಾನು, ಆದ್ರೆ ಶಿಕ್ಷೆ ಅನುಭವಿಸ್ತಾ ಇರೋದು ನೀನು. ಕಲ್ಯಾಣಿಯಿಂದ ನೀನು ಎಷ್ಟು ನೋವು ಅನುಭವಿಸ್ತಾ ಇದೀಯ ಅಂತ ನನಗೆ ಅರ್ಥ ಆಗುತ್ತೆ. ಕಲ್ಯಾಣಿಗೆ ನಿಜ ಹೇಳಿದ್ರೆ ಅವಳು ನಿನ್ನ ನೋಡೋ ದೃಷ್ಟಿನೇ ಬದಲಾಗುತ್ತೆ. ನಿನ್ನ ಅರ್ಥ ಮಾಡ್ಕೋತಾಳೆ. ಕಲ್ಯಾಣಿಗೆ ನಿಜ ಹೇಳ್ಬಿಡು. ಅವ್ರು ಹೇಳ್ದಾಗೆ ಕಲ್ಯಾಣಿಗೆ ನಿಜ ಹೇಳ್ಬಿಡ್ಲಾ? ನಾನು ಹಾಗೆ ಹೇಳಿದ್ರೆ ಕಲ್ಯಾಣಿ ತಡ್ಕೋತಾಳ? ಅವಳಿಂದ ಅಮ್ಮ ದೂರ ಆದ ನೋವೇ ಅವಳಿನ್ನೂ ತಡ್ಕೊಂಡಿಲ್ಲ. ಹಾಗಿದ್ದಾಗ ನಾನು ನಿಜ ಹೇಳಿದ್ರೆ ಕಲ್ಯಾಣಿ ನಂಬ್ತಾಳ? ಕಲ್ಯಾಣಿ ಮಾತು ಕೇಳ್ತಿದ್ರೆ ನಿಜ ಹೇಳ್ಬಿಡೋಣ ಅಂತ ಅನ್ಸುತ್ತೆ. ಹಾಗೆ ನಾನು ಹೇಳ್ಬಿಟ್ರೆ ಏನಾಗುತ್ತೋ ಅನ್ನೋ ಭಯ ಒಂದು ಕಡೆ ನನ್ನನ್ನು ಕಾಡ್ತಿದೆ. ಮೇಕಪ್ ಹೋಗ್ದೇನೆ ಮನೇಲಿ ಫ್ಯಾನ್ ಕೆಳಗೆ ಕೂತ್ಕೊಳ್ತಿದ್ರೆ ಹೊರಗಡೆ ಬಿಸಿ ಬಗ್ಗೆ ಗೊತ್ತಾಗ್ತಿರ್ಲಿಲ್ಲ ಅದ್ಗೆ. ನೋಡಿ, ಬೆವರಿಂದ ನನ್ನ ಮೇಕಪ್ ಎಲ್ಲ ಹಾಳಾಗೋಯ್ತು. ಹೀಗೆ ಹೋದ್ರೆ ನನ್ನ ಗಂಡ ನನ್ ಗುರ್ತು ಹಿಡಿತಾರೋ ಇಲ್ವೋ? ಗುರ್ತು ಹಿಡಿಲಿಲ್ಲ ಅಂದ್ರೆ ಆಗೋ ನಷ್ಟ ಏನೂ ಇಲ್ಲ ಬಿಡು. ಮನೇಲಿ ನೀನ್ ಮಾಡೋ ಅಡ್ಗೆ ಪ್ರಯೋಗ ನಮಗ್ ಕಡಿಮೆ ಆಗತ್ತೆ. ನೋಡ್ತಾ ಇರಿ ಅದ್ಗೆ, ಶೀಘ್ರದಲ್ಲೇ ಅನುಪಮ ಅಮ್ಮನ್ಗಿಂತ ಚೆನ್ನಾಗಿ ಅಡ್ಗೆ ಮಾಡ್ತೀನಿ. ಹೋಗ್ತಿದ್ದ ಹಾಗೆ ಈ ತರಕಾರಿಗಳಿಂದ ಅಡ್ಗೆ ಮನೆನ ಪಾಕಶಾಲೆಯಾಗಿ ಬದಲಾಯಿಸ್ತೀನಿ. ನಿಜ ಹೇಳ್ಬೇಕು ಅಂದ್ರೆ ಅದ್ಗೆ, ಅನುಪಮ ಅಮ್ಮ ಇದ್ರೆ ನಾವು ಕಾಲ್ ಕೂಡ ಹೊರಗಡೆ ಇಡ್ತಾ ಇರ್ಲಿಲ್ಲ. ಅವ್ರನ್ನ ಕಳ್ಸಿ ನಾವು ಶಿಕ್ಷೆ ಅನುಭವಿಸ್ತಿರೋ ಹಾಗಿದೆ. ಪಲ್ಲವಿ, ಸ್ವಲ್ಪ ಹೊತ್ತು ನಿನ್ ಬಾಯಿಗೆ ಬೀಗ ಹಾಕೋತ್ಯಾ? ನಡಿ. ಎಲ್ಲಿಗೆ ಹೋಗಿದ್ದಾಳೆ ಅನುಪಮ? ನಮ್ಮಮ್ಮ ಇದ್ರು ನಮ್ಮಪ್ಪ ಅವಳನ್ನ ಮದ್ವೆ ಮಾಡ್ಕೊಳ್ಳೋ ಹಾಗೆ ಮೋಡಿ ಮಾಡಿದ್ಲು. ನನ್ನನ್ನು ಆ ಮನೇಲಿರಿಸಿ ಅವಳು ಅವ್ರ ಮನೆಗೆ ಹೋಗಿದ್ದಾಳೆ ಅನ್ಸುತ್ತೆ. ಎಲ್ಲರ ಮುಂದೆ ಈ ಫೋಟೋನ್ ತೋರಿಸಿ ಅನುಪಮಗೆ ಅಲ್ಲಿ ತಕ್ಕ ಶಾಸ್ತಿ ಮಾಡಿಸ್ತೀನಿ. ಕಿರ್ಚಿಬೇಡ ಅಂತ ಹೇಳಿಲ್ವಾ? ಆ ಕಡೆ ನೋಡಿದ್ರೆ ನೀವ್ ಕೂಡ ಕಿರ್ಚಾಡ್ತೀರಾ. ಇವಳೇನ್ ಇಲ್ಲೇ ಇದ್ದಾಳೆ? ಊರ್ ಬಿಟ್ಟು ಹೋಗಿಲ್ವಾ? ಅದ್ಗೆ ಮೇಲ್ಗಡೆನೆ ಹೋಗೋ ತರ ಇದ್ದಾಳೆ ಅದ್ಗೆ. ಏ ಕಲ್ಯಾಣಿ, ಕಲ್ಯಾಣಿ! ಏ ಹುಡುಗಿ, ಕಲ್ಯಾಣಿ ನಿಲ್ಲು! ಏ ಮೆಂಟಲ್,
ಎದುರುಗಡೆ ಏನ್ ಬರ್ತಿದೆ ಅಂತ ನೋಡ್ಕೊಂಡು ಹೋಗ್ಬಾರ್ದ? ಸ್ವಲ್ಪ ಮಿಸ್ ಆಗಿದ್ರೆ ಮೇಲೆ ಹೋಗ್ತಾ ಇದೆ. ಶೌರ್ಯನ್ ಜೊತೆ ಕಲ್ಯಾಣಿ ಇದ್ದಾಳ ಅಂದ್ರೆ ಅನುಪಮನ ಕೂಡ ಶೌರ್ಯನೇ ಎಲ್ಲೋ ಇಟ್ಟಿದಾನ. ಹಬ್ಬ ಸತ್ಯ, ಇನ್ನೂ ಅನುಪಮ ಅಮ್ಮ ಎಲ್ಲಿ ಕಷ್ಟಪಡ್ತಿದಾರೋ ಅನ್ಕೊಂಡಿದ್ದೆ. ಶೌರ್ಯ ಜೊತೆನೇ ಇದ್ದಾರಾ? ನಡಿ ಮನೆಗೆ ಹೋಗೋಣ. ನಾನ್ ಬರಲ್ಲ. ಬಾ ಅಂತ ಹೇಳ್ತಿದ್ದೀನಿ ತಾನೆ, ಬಾ. ಬರಲ್ಲ ಅಂತ ಹೇಳ್ತಿದ್ದೀನಲ್ಲ. ಇಷ್ಟಕ್ಕೂ ಇವನ್ ಯಾಕೆ ಹೀಗ್ ಮಾಡ್ತಾ ಇದ್ದಾನೆ? ಸಣ್ಣ ವಯಸ್ಸಿಂದ ಆ ಅನುಪಮನ ಅಮ್ಮ ಅಮ್ಮ ಅಂತ ನಾನು ಅಮ್ಮ ಅನ್ನೋ ವಿಷಯನ, ಅನುಪಮಗೆ ಜಾಸ್ತಿ ಬೆಲೆ ಕೊಟ್ರೆ ನಾನು ಫೀಲ್ ಆಗ್ತೀನಿ ಅನ್ನೋ ವಿಷಯನ ಮರ್ತ್ ಹೋಗಿದ್ದಾನೆ. ಇವನು ನೀನ್ ಇವಾಗ ಏನು ಮಾತಾಡ್ಬೇಡ, ಬಾ. ನಾನ್ ಬರಲ್ಲ. ಬಾ. ನಾನ್ ಬರಲ್ಲ. ನನಗೆ ಅರ್ಜೆಂಟಾಗಿ ಅನುಪಮ ಹತ್ರ ಮಾತಾಡ್ಬೇಕು. ನಡಿ ಮನೆಗೆ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಾನ್ ಬರಲ್ಲ. ಅರೆ, ಚೆನ್ನಾಗಿ ಮಾಯ ಆಗೋದ್ರಲ್ಲ. ಸಂಪದನ ಕರ್ಕೊಂಡು ಅವನು ಟೂರ್ಗ್ ಹೋಗ್ತೀನಿ ಅಂದಾಗ್ಲೇ ನನಗೆ ಅನುಮಾನ ಬಂತು. ಖಂಡಿತ ಇವನು ಅನುಪಮಗೆ ಆಶ್ರಯ ಕೊಟ್ಟಿದ್ದಾನೆ. ಇವನಿಗೆ ಹೇಳಿ ಏನ್ ಲಾಭ? ಅನುಪಮನ್ ಬಗ್ಗೆ ಅಮ್ಮನಿಗೆ ಹೇಳ್ಬೇಕು. ಬಾ. ಇವಾಗ ತಾನೇ ನೆನೆಸ್ಕೊಂಡೆ, ಅಷ್ಟು ಬೇಗ ಪ್ರತ್ಯಕ್ಷ ಆಗ್ಬಿಟ್ಯಾ? ಅಂದ್ರೆ 100 ವರ್ಷ ಆಯ್ತು ಅಂತ. ಕಳ್ಳಿಯಾಗೆ ತಪ್ಪಿಸ್ಕೊಂಡು ಹೋಗ್ತಿದ್ಯಾ? ಎಲ್ಲಿಗೆ? ನೀನ್ ಎಲ್ಲಿಗೆ ಹೋದ್ರು ನನ್ನ ಮಗ ಅಮ್ಮ ಅಮ್ಮ ಅಂತ ನಿನ್ನ ಹುಡ್ಕೊಂಡು ನಿನ್ ಹಿಂದೆನೆ ಬರ್ತಾನೆ. ಅಷ್ಟು ಪ್ರೀತಿಯಿಂದ ನಾಟಕ ಮಾಡಿದ್ಯಾ ಅವನ್ ಮುಂದೆ. ಪಾಪ ಅಮಾಯಕ ಅವನು ಚಿಕ್ಕ ವಯಸ್ಸಿಂದ ನಿನ್ನ ಪ್ರೀತಿನ ನಿಜ ಅನ್ಕೊಂಡಿದ್ದಾನೆ. ಏನು ಮಾಯ ಮಂತ್ರ ಮಾಡಿದ್ಯೋ ನೀನು. ಪ್ರತಿಯೊಬ್ರು ನಿನ್ನನ್ನೇ ಕನ್ವರಿಸ್ತಾರೆ, ನನ್ನ ಹೆತ್ತು ತಾಯಿಯಿಂದ ನಾನು ಹೆತ್ತು ಮಗನವರೆಗೂ. ನಾನು ಯಾವ ಮಾಯ ಮಂತ್ರನೂ ಮಾಡಿಲ್ಲ ದಮಯಂತಿ. ಒಳ್ಳೆ ಮನಸ್ಸಿರೋ ಶೌರ್ಯ ರೋಡಲ್ಲಿ ಬಿದ್ದಿದ್ದು ನಮ್ಮನ್ನ ಅವ್ರ ತಾತನ ಮನೆಗೆ ಕರ್ಕೊಂಡು ಹೋಗಿ ಆಶ್ರಯ ಕೊಟ್ಟ. ಚೆನ್ನಾಗಿದ್ದಾನೆ, ನನ್ನ ಅತ್ತೆ ಮನೇಲಿ ಕರ್ಕೊಂಡು ಹೋಗಿಟ್ಟಿದ್ದಾನೆ ಅಂತಾಯ್ತು. ನೋಡಿದ್ಯಾ ಪಲ್ಲವಿ, ಅವನು ನನಗೆ ನಿಜ ಹೇಳೋದನ್ನ ಬಿಟ್ಟು ಸುಳ್ಳು ಹೇಳಿದಾನೆ. ಅಷ್ಟ್ರ ಮಟ್ಟಿಗೆ ಇವಳು ಅವನನ್ನ ಬದಲಾಯಿಸಿದಾಳೆ. ಅನಾಥೆಯಾಗಿ ಯಾವುದೋ ಮರದ ಕೆಳಗಡೆ ಇರ್ತೀಯ ಅನ್ಕೊಂಡಿದ್ದೆ. ಅಮ್ಮ ಅಂತ ಕರೆದು ಪಾಪಕ್ಕೆ ಈಗ ಅವನು ನಿನ್ನ ಮಗನಾಗಿ ನೋಡ್ಕೋತಿದ್ದಾನೆ. ಯಾರೂ ಇಲ್ದಿದ್ದವ್ರಿಗೆ ಆ ದೇವರೇ ರಕ್ಷಕ ಅಂತ ಹೇಳ್ತಾರೆ. ಹಾಗೆ ನಮ್ಮನ್ನ ರಕ್ಷಿಸ್ತಿದ್ದಾನೆ ಕೂಡ. ಅದಾಗಿರ್ಲಿ, ಅಮ್ಮ ಅಪ್ಪ ಹೇಗಿದ್ದಾರೆ? ಅತ್ತೆ ಹುಷಾರ್. ಪಲ್ಲವಿ, ಗೊತ್ತಿಲ್ದೇ ಇರೋರ ಹತ್ರ ಜಾಸ್ತಿ ಮಾತಾಡಬಾರ್ದು. ಬಾ. ಅಮ್ಮ ಸಾರಿ, ಅಮ್ಮ ಸಾರಿ. ಹುಷಾರು, ನಾನು ಹೊರಡ್ತೀನಿ. ಭಗವಂತ, ಅಪ್ಪ ಅಮ್ಮನ ಆರೋಗ್ಯ ಚೆನ್ನಾಗಿರೋ ಹಾಗೆ ನೋಡ್ಕೋಪ್ಪ. ಅಮ್ಮನ ಮನಸ್ಸು ಬದಲಾಗಿ ಆದಷ್ಟು ಬೇಗ ಅವರನ್ನ ಸೇರೋ ಹಾಗೆ ಮಾಡು ಸ್ವಾಮಿ. ಅಮ್ಮ ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಡಾಕ್ಟರ್ನ ಕರ್ಕೊಂಡು ಬಂದಿದ್ರೆ ಒಂದು ಅರ್ಥ ಇತ್ತು ಚಿನ್ನಿ. ಲಾಯರ್ನ ಕರ್ಕೊಂಡು ಬಂದು ನಮ್ಮ ಮುಂದೆ ಯಾಕೆ ಕೂರಿಸಿದ್ಯೋ? ಅಮ್ಮನೇ ಕರ್ಸು ಅಂತ ಹೇಳಿದ್ವು ಅಪ್ಪ. ಆರೋಗ್ಯ ಚೆನ್ನಾಗಿಲ್ಲ ಅನ್ಕೊಂಡಾಗಲೇ ಅತ್ತೆ ಎಲ್ಲ ವಿಷಯನೂ ಸೆಟಲ್ ಮಾಡೋಣ ಅನ್ಕೊಂಡಿದ್ದಾರೇನೋ. ಏನ್ ಪಾರ್ವತಿ, ಯಾಕೆ ಮಾತಾಡ್ತಿಲ್ಲ? ಎಲ್ರ ವಿಷಯ ಒಂದ್ ಕಡೆ ಆದ್ರೆ ಅನುಪಮ ಅಜಯ್ ವಿಷಯ ಇನ್ನೊಂದ್ ಕಡೆ ಆಗಿದೆ.
ಕೊಲೆ ಅಪರಾಧದಿಂದ ಶಿಕ್ಷೆ ಅನುಭವಿಸ್ತಿರೋ ನನ್ನ ಬಿಡಿಸಿ ಅಂತ ಹೇಳೋದಕ್ಕೆ ವಕೀಲರನ್ನ ಬರೋಕ್ ಹೇಳಿದ್ದು. ಅಮ್ಮ, ಆಲ್ರೆಡಿ ತೀರ್ಪು ಕೊಟ್ಟಾಗಿದೆ. ಕಾರಾಗೃಹ ಶಿಕ್ಷೆನೂ ವಿಧಿಸಿದ್ದಾರೆ. ಈಗ ಬಿಡಿಸು ಅಂದ್ರೆ ಕಷ್ಟ, ಅಸಾಧ್ಯ ಅಂತ ನನ್ನ ಹತ್ರ ಹೇಳ್ಬೇಡಿ. ಇಲ್ಲಿವರೆಗೂ ನ್ಯಾಯಾಲಯದ ಒಳಗೆ ಕಾಲಿಡದೇ ಇದ್ರು ಕಾನೂನಿನ ಬಗ್ಗೆ ಅಷ್ಟೋ ಇಷ್ಟೋ ನನಗೂ ತಿಳುವಳಿಕೆ ಇದೆ. ಶಿಕ್ಷೆ ಕಡಿಮೆ ಮಾಡ್ಬೋದು. ಅವನ ಅದೃಷ್ಟ ಚೆನ್ನಾಗಿದ್ರೆ ಹೊರಗಡೆ ಪ್ರಪಂಚದಲ್ಲಿ ಓಡಾಡೋ ಅವಕಾಶನ ಕೊಡ್ಬೋದು. ಪ್ರಯತ್ನ ಮಾಡಿ ವಕೀಲ್ರೆ. ಒಳ್ಳೆ ಕೆಲಸ ಮಾಡ್ತಿದ್ಯಾ ಪಾರ್ವತಿ. ಬಿಡುಗಡೆ ಆಗಿ ನಮ್ಮ ಹತ್ರ ಬರ್ಲಿ ಅಂತ ನಾನೀ ಕೆಲಸ ಮಾಡ್ತಿಲ್ಲ ರೀ. ಅನುಪಮಂಗೋಸ್ಕರನೇ ಈ ನಿರ್ಧಾರ ತಗೊಂಡೆ. ಹೌದು, ಅವನ್ ಶಿಕ್ಷೆ ಅನುಭವಿಸ್ತಾ ಮಗಳ ಜವಾಬ್ದಾರಿನ ಅನುಪಮನ್ ಮೇಲೆ ಬಿಟ್ಟು ಅವಳಿಗೆ ತೊಂದರೆ ಕೊಡ್ತಿದ್ದಾನೆ. ಅಂದ್ರೆ ಏನಮ್ಮ, ಅವಳು ಕಷ್ಟ ಪಡ್ತಿದ್ದಾಳೆ ಅಂತ ನೀನು ಕರುಣೆ ತೋರಿಸ್ತಿದ್ಯಾ? ಈ ಮನೆಯಿಂದ ಆಚೆ ಹಾಕಿದ್ರೆ ಹೋಗಿ ನಮ್ಮನೆ ಸೇರ್ಕೊಂಡಿದ್ದಾಳೆ. ಏನಂದೆ? ನಿನ್ನ ಮನೆಯಲ್ಲ? ಹೌದಮ್ಮ, ನನ್ನ ಅತ್ತೆ ಮನೆ. ಇವಾಗ ತಾನೇ ನೋಡ್ಕೊಂಡ್ ಬಂದೆ. ನೀನ್ ಈ ಮನೆಯಿಂದ ಆಚೆ ಹಾಕಿದ್ರೆ ಅಮ್ಮ ಅಮ್ಮ ಅಂತ ಅವಳು ಹಿಂದೆ ಓಡಾಡೋ ನನ್ನ ಪುತ್ರ ರತ್ನ ಆ ಅನುಪಮನ ಮತ್ತೆ ಕಲ್ಯಾಣಿನ ಕರ್ಕೊಂಡು ಹೋಗಿ ನಮ್ಮನೇಲಿ ಇಟ್ಟಿದ್ದಾನೆ. ಆ ಅನುಪಮ ಮಳ್ಳಿ ತರ ಇದ್ಕೊಂಡೆ ಎಲ್ರೂನು ಬುಟ್ಟಿಗೆ ಹಾಕೊಂಡಿದ್ದಾಳೆ. ಕಣ್ಣಲ್ಲಿ ನೀರ್ ಸುರಿಸ್ಕೊಂಡ್ ಮಾತಾಡಿದ್ಲು ಅಂತಂದ್ರೆ ಯಾರಾದ್ರೂ ಕರ್ಗ್ ಹೋಗ್ತಾರೆ. ಇನ್ನು ನನ್ನ ಮಗ ಕರ್ಗಲ್ವಾ? ದಮಯಂತಿ, ಆ ಹುಡುಗಿಗೆ ಅಲ್ಲಿರೋ ಹಕ್ಕಿದೆ. ಆ ಮನೆ ಮೊಮ್ಮಗಳಲ್ವಾ? ಅಗತ್ಯ ಇರೋದಕ್ಕೆ ಅನುಪಮನ್ ಜೊತೆನಲ್ಲಿದ್ದಾಳೆ. ನೀನಿವಾಗ ನಮ್ಮನೇಲಿಲ್ವಾ? ನಾನು ಯಾವತ್ತಾದ್ರೂ ಏನಾದ್ರೂ ಅಂದಿದ್ದೀರಾ? ಪಾರ್ವತಿ, ನೀನು ಆತರ ಪಡ್ಬೇಡ. ಇವಾಗ ಆ ಮಾತು ಯಾಕಮ್ಮ? ವಕೀಲ್ರೆ, ಈ ವಿಷಯಗಳನ್ನ ಪಕ್ಕಕ್ಕಿಟ್ಟು ಅವನನ್ನ ಬಿಡಿಸೋ ಪ್ರಯತ್ನನ ಮಾಡಿ. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ. ಸರಿ ಅಮ್ಮ, ನಾನಿನ್ ಬರ್ತೀನಿ. ನಿಮ್ಮೆಲ್ರಿಗೂ ಇದನ್ನೇ ಹೇಳ್ತಿದ್ದೀನಿ. ಆ ಕಲ್ಯಾಣಿಯಿಂದ ಅವಮಾನ ಆಪಾದನೆ ಬಂದಿರೋ ಅನುಪಮಗೆ ಆ ಹುಡುಗಿಯಿಂದ ಮುಕ್ತಿ ಕೊಡಬೇಕು ಅಂತಾನೆ ಈ ನಿರ್ಧಾರನ ತಗೊಂಡಿದ್ದೀನಿ. ಅಭ್ಯಂತರ ಇರೋರು ಮನೆಯಿಂದ ಹೋಗ್ಬೋದು. ಏಯ್ ಮೆಂಟಲ್, ಎದುರುಗಡೆ ಏನ್ ಬರ್ತಿದೆ ಅಂತ ನೋಡ್ಕೊಂಡು ಹೋಗ್ಬಾರ್ದಾ? ಸ್ವಲ್ಪ ಹೊತ್ತಲ್ಲಿ ಎಂತ ಅಪಾಯ ಆಗ್ತಿತ್ತು ಗೊತ್ತಾ? ಹುಚ್ಚಿ ತರ ರೋಡಲ್ಲಿ ಓಡಾಡ್ತಾ ಇದೆಯಾ? ಹೊರಗಡೆ ಬರುವಂತ ಅವಶ್ಯಕತೆ ಇದ್ರು ಏನಿತ್ತು? ನಿಮ್ಮ ಅನುಪಮ ಎಲ್ಲಿಗೆ ಹೋಗಿದ್ದಾಳೆ? ಎಲ್ಲಿಗೆ ಹೋದ್ರು ನಿನಗೆ ಹೇಳ್ಬಿಟ್ಟೆ ಹೋಗ್ಬೇಕಾ? ಕನಿಷ್ಠ ಈ ಮನೇಲಿರೋರ್ಗಾದ್ರೂ ಹೇಳಿದ್ಲಾ? ಆಲ್ರೆಡಿ ಮದ್ವೆ ಆಗಿರೋರ್ನ ಮದ್ವೆ ಮಾಡ್ಕೊಂಡಿದೀನಿ ಅಂತ.
ನಿನ್ ಹತ್ರ ಅನುಪಮ ಏನೂ ಮುಚ್ಚಿಡಲ್ಲ ಅಲ್ವಾ? ಮದ್ವೆ ಆಗಿರೋರ್ನ ಮತ್ತೆ ಮದ್ವೆ ಮಾಡ್ಕೋತೀನಿ ಅಂದ್ರೆ ನಿಮ್ ಮನೆಯವರು ಅಷ್ಟು ಈಸಿಯಾಗಿ ಹೇಗೆ ಒಪ್ಕೋತಾರೆ? ಮಾತಾಡು. ನಿನಗೇನಾದ್ರೂ ಹುಚ್ಚ? ಹೌದು, ಹುಚ್ಚೆ. ನಿಮ್ಮ ಅನುಪಮ ಮಾಡಿರೋ ಕೆಲ್ಸಕ್ಕೆ ನನಗೆ ಹುಚ್ಚ ಹಿಡ್ದಿದೆ. ನನ್ ವಿಷಯ ಬಿಟ್ಬಿಡು. ನಾನ್ ಕೇಳಿದ್ದಕ್ಕೆ ಉತ್ತರ ಮಾತ್ರ ಹೇಳು. ಈಗ ನಿಮ್ಮಪ್ಪ ಅಮ್ಮನ ಮಧ್ಯೆ ಇನ್ನೊಬ್ಳು ಹೆಂಗ್ಸೇನಾದ್ರೂ ಬಂದ್ರೆ, ನಮ್ಮಮ್ಮನ ಸ್ಥಾನದಲ್ಲಿ ನಿಮ್ಮಮ್ಮ ಇದ್ದು ನನ್ನ ಸ್ಥಾನದಲ್ಲಿ ನೀನಿದ್ದಿದ್ರೆ ಆಗ ನೀನ್ ಏನ್ ಮಾಡ್ತಿದ್ದೆ? ನೋಡು, ನೀನು ಅನುಪಮ ಅಮ್ಮ ಬಗ್ಗೆ ತಪ್ಪಾಗಿ ಯೋಚನೆ ಮಾಡ್ತಾ ಇದೀಯ. ನಿನಗೆ ನಿಜ ಗೊತ್ತಿಲ್ಲದೆ ಇರೋದಕ್ಕೆ ಈ ತರ ಮಾತಾಡ್ತಾ ಇದೀಯ. ಏನದ್ ನಿಜ? ಅಷ್ಟಕ್ಕೂ ಅನುಪಮ ಅಮ್ಮನೇ ಮೊದಲು